ಆತ್ಮೀಯ ವೀಕ್ಷಕರೇ, ಈಗ ಜನಗಣತಿಯ ಕಾಲ. ಜನಗಣತಿಯ ಕುರಿತು ಕೆಲವೊಂದು ಪ್ರಮುಖ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಜನಗಣತಿಯ ಬಗ್ಗೆ ಸಾಮಾನ್ಯ ಪದೇ ಪದೇ ಕೇಳುವ ಪ್ರಶ್ನೆಗಳು. ಅದರಲ್ಲಿ ಜನಗಣತಿ ಎಂದರೇನು ಮತ್ತು ಅದು ಏಕೆ ಮುಖ್ಯ? ಜನಗಣತಿಯು ಒಂದು ದೇಶದಲ್ಲಿ ವಾಸಿಸುವ ಜನರ ಅಧಿಕೃತ ಎಣಿಕೆಯಾಗಿದ್ದು, ಅವರ ಜನಸಂಖ್ಯೆ ಮತ್ತು ಸಾಮಾಜಿಕ ಆರ್ಥಿಕ ವಿವರಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಜನಗಣತಿ ಗ್ರಾಮ, ಪಟ್ಟಣ ಮತ್ತು ವಾರ್ಡ್ ಮಟ್ಟದಲ್ಲಿ ಪ್ರಾಥಮಿಕ ಜನಸಂಖ್ಯಾ ಮಾಹಿತಿಯನ್ನು ಒದಗಿಸುತ್ತದೆ. ವಸತಿ, ಜನಸಂಖ್ಯಾಶಾಸ್ತ್ರ, ವಲಸೆ ಮತ್ತು ಆರ್ಥಿಕ ಚಟುವಟಿಕೆಯಂತಹ ಅಂಶಗಳನ್ನು ಒಳಗೊಂಡಿದೆ. ಉದ್ದೇಶಿತ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಪರಿಣಾಮಕಾರಿ ಸಾರ್ವಜನಿಕ ಆಡಳಿತವನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ. ಭಾರತದಲ್ಲಿ ಜನಗಣತಿ ಮಾಹಿತಿಯನ್ನು ಸರ್ಕಾರ ಹಾಗೂ ಇತರೆ ವಿವಿಧ ಸರ್ಕಾರೇತರ ಸಂಸ್ಥೆಗಳು ಭಾಗಿಯಾಗಿ ಯೋಜನೆ ಮತ್ತು ನೀತಿ ಸೂತ್ರೀಕರಣ, ಚುನಾವಣಾ ಕ್ಷೇತ್ರದ ಮಿತಿ ನಿರ್ಣಯ, ಸಂಪನ್ಮೂಲ ಹಂಚಿಕೆ, ವ್ಯಾಪಾರ ಯೋಜನೆಗಾಗಿ ಬಳಸುತ್ತಾರೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಂಶೋಧಕರು ಮತ್ತು ವ್ಯವಹಾರಗಳ ಸಹ ಈ ಸಮಗ್ರ ಮಾಹಿತಿ ತಮ್ಮ ವಿಶ್ಲೇಷಣೆ ಮತ್ತು ಕಾರ್ಯತಂತ್ರಗಳಿಗೆ ಬಳಸುತ್ತವೆ. ಭಾರತದಲ್ಲಿ ಜನಗಣತಿಗೆ ಕಾನೂನು ಆಧಾರವೇನು? ಜನಸಂಖ್ಯೆ ಕಾಯ್ದೆ 1948 ಮತ್ತು ಜನಗಣತಿ ನಿಯಮ 1990 ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲ್ಪಟ್ಟಂತೆ ಜನಗಣತಿ ನಡೆಸಲು ಕಾನೂನು ಬೆಂಬಲವನ್ನು ನೀಡುತ್ತದೆ. ಜನಗಣತಿಯು ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯಲ್ಲಿ 246ನೇ ವಿಧಿಯ ಅಡಿಯಲ್ಲಿ ಕೇಂದ್ರೀಯ ವಿಷಯವಾಗಿದೆ ಮತ್ತು ಇದನ್ನು 7ನೇ ಅನುಸೂಚಿಯಲ್ಲಿ 69ನೇ ವಿಷಯ ಆಗಿ ಪಟ್ಟಿ ಮಾಡಲಾಗಿದೆ. 2027ರ ಜನಗಣತಿ ಯಾವಾಗ ನಡೆಸಲಾಗುತ್ತದೆ? ಹಂತ 1. ಮನೆ ಪಟ್ಟಿ ಮತ್ತು ಮನೆ ಗಣತಿ. ಆಯಾ ರಾಜ್ಯ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸರ್ಕಾರಗಳು ನಿರ್ಧರಿಸಿದಂತೆ ಏಪ್ರಿಲ್ನಿಂದ ಸೆಪ್ಟೆಂಬರ್ 26ರ ನಡುವೆ 30 ಅವಧಿ ಒಳಗೆ. ಹಂತ 2. ಜನಸಂಖ್ಯಾ ಗಣತಿ. ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ. ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಹಿಮಭರಿತ ಪ್ರದೇಶಗಳಲ್ಲಿ ಸೆಪ್ಟೆಂಬರ್ 2026ರಲ್ಲಿ ನಡೆಸಲಾಗುವುದು. ಇನ್ನುಳಿದ ರಾಜ್ಯಗಳಲ್ಲಿ ಫೆಬ್ರವರಿ 2027ರಲ್ಲಿ ನಡೆಸಲಾಗುವುದು. ಜನಗಣತಿಯನ್ನು ಯಾವ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ? ಜನಗಣತಿಯಲ್ಲಿ ಮನೆ ಪಟ್ಟಿ ಮತ್ತು ಮನೆ ಗಣತಿ, ವಸತಿ ಪರಿಸ್ಥಿತಿಗಳು, ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್, ಇಂಟರ್ನೆಟ್ ಮುಂತಾದ ಮನೆಯ ಸೌಲಭ್ಯಗಳು ಮತ್ತು ರೇಡಿಯೋ, ಟಿವಿ, ಕಂಪ್ಯೂಟರ್, ದ್ವಿಚಕ್ರ ವಾಹನಗಳು, 4 ಚಕ್ರ ವಾಹನಗಳು ಮುಂತಾದ ಸ್ವತ್ತುಗಳು ಮತ್ತು ಕುಟುಂಬದ ವಿವರಗಳನ್ನು ಸಂಗ್ರಹಿಸಲಾಗುವುದು. ಹಂತ 2ರಲ್ಲಿ ಜನಸಂಖ್ಯಾ ಗಣತಿ. ವ್ಯಕ್ತಿಗಳ ಸಂಖ್ಯೆ, ಹೆಸರು, ಅವರ ವಯಸ್ಸು, ಲಿಂಗ, ವೈವಾಹಿಕ ಸ್ಥಿತಿ, ಜಾತಿ, ಧರ್ಮ, ಶಿಕ್ಷಣ, ಭಾಷೆ, ವಿಕಲಚೇತನರು, ವಲಸೆ, ಉದ್ಯೋಗ ಮತ್ತು ವಿವಾಹಿತ ಮಹಿಳೆಯರಿಗೆ ಫಲವತ್ತತೆ ವಿವರಗಳನ್ನು ಸಂಗ್ರಹಿಸಲಾಗುವುದು. ನನ್ನ ವೈಯಕ್ತಿಕ ಮಾಹಿತಿಯನ್ನು ಗೌಪ್ಯವಾಗಿಡಲಾಗುತ್ತದೆ? ಹೌದು. 1948ರ ಜನಗಣತಿ ಕಾಯ್ದೆ ಸೆಕ್ಷನ್ 15ರ ಅಡಿಯಲ್ಲಿ ಗೌಪ್ಯತೆಯನ್ನು ಖಾತ್ರಿಪಡಿಸಲಾಗಿದೆ. ನಿಮ್ಮ ವೈಯಕ್ತಿಕ ವಿವರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲಾಗುವುದಿಲ್ಲ. ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮ, ಪಟ್ಟಣ ಮುಂತಾದ ವಿವಿಧ ಆಡಳಿತ ಹಂತಗಳಲ್ಲಿ ಒಟ್ಟು ಮಾಹಿತಿಯನ್ನು ಮತ್ತು ಸಾರಾಂಶವನ್ನು ಮಾತ್ರ ಪ್ರಕಟಿಸಲಾಗುತ್ತದೆ. ಒಬ್ಬ ನಾಗರಿಕನಾಗಿ ಜನಗಣತಿ ನನಗೆ ಹೇಗೆ ಸಹಾಯಕವಾಗಿದೆ? ಜನಗಣತಿ ಮಾಹಿತಿಯು ಈ ಕೆಳಗಿನವರ ಖಚಿತಪಡಿಸಲಾಗುತ್ತದೆ. ಕಲ್ಯಾಣ ಯೋಜನೆಗಳು ಉತ್ತಮ ಗುರಿ ತಲುಪಲು ಕಲ್ಯಾಣ ಯೋಜನೆಗಳ ವಿಮರ್ಶೆ, ಚುನಾವಣಾ ಗಡಿಗಳ ಮೂಲ ನ್ಯಾಯಯುತ ಪ್ರಾತಿನಿಧ್ಯ, ಶಾಲೆಗಳು, ಆಸ್ಪತ್ರೆಗಳು, ಸಾರಿಗೆಯಂತಹ ಸುಧಾರಿತ ಸಾರ್ವಜನಿಕ ಸೇವೆಗಳಿಗೆ, ವ್ಯವಹಾರ ಮತ್ತು ಸಂಶೋಧಕರಿಗೆ ಉತ್ತಮ ಉತ್ಪನ್ನಗಳು ಮತ್ತು ಸೇವೆಗಳನ್ನು ವಿನ್ಯಾಸಗೊಳಿಸುವ ಅವಕಾಶ. ಜನಗಣತಿ ಪ್ರಶ್ನೆಗಳಿಗೆ ಉತ್ತರಿಸುವುದು ಕಡ್ಡಾಯವೇ? ಹೌದು. 1948ರ ಜನಗಣತಿ ಕಾಯ್ದೆ ಸೆಕ್ಷನ್ 8ರ ಪ್ರಕಾರ ನೀವು ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ಜನಗಣತಿ ಪ್ರಶ್ನೆಗಳಿಗೆ ಸತ್ಯವಾಗಿ ಉತ್ತರಿಸಬೇಕು. ಜನಗಣತಿ ಎಷ್ಟು ಬಾರಿ ಮಾಡಲಾಗುತ್ತದೆ? ಭಾರತದಲ್ಲಿ ಮೊಟ್ಟಮೊದಲು ಜನಗಣತಿಯನ್ನು 1972ರಲ್ಲಿ ಬೇರೆ ಬೇರೆ ಕಾಲದಲ್ಲಿ ನಡೆಸಲಾಯಿತು ಮತ್ತು 1981ರಿಂದ ಇದನ್ನು ಪ್ರತಿ 10 ವರ್ಷಗಳಿಗೊಮ್ಮೆ ನಿಯಮಿತವಾಗಿ ಒಂದೇ ಕಾಲದಲ್ಲಿ ನಡೆಸಲಾಗುತ್ತದೆ. ಈ ಅನುಕ್ರಮದಲ್ಲಿ ಕೊನೆಯ ಜನಗಣತಿ 2011ರಲ್ಲಿ ನಡೆಸಲಾಯಿತು. ಆದಾಗ್ಯೂ 2021ರ ಜನಗಣತಿಯನ್ನು ಕೋವಿಡ್-19ರ ಕಾರಣಕ್ಕೆ ಮುಂದೂಡಲಾಯಿತು. 2022ರಲ್ಲಿ ನಡೆಸಲಾಗುತ್ತಿದೆ. ಜನಗಣತಿಯಲ್ಲಿ ಭಾಗವಹಿಸುವುದು ಕಡ್ಡಾಯವೇ? ಹೌದು. 1948ರ ಜನಗಣತಿ ಕಾಯ್ದೆ ಅಡಿಯಲ್ಲಿ ಜನಗಣತಿಯಲ್ಲಿ ಭಾಗಿಯಾಗುವುದು ಕಡ್ಡಾಯವಾಗಿದೆ. ಪ್ರತಿಯೊಂದು ಕುಟುಂಬದ ನಿಖರವಾದ ಮಾಹಿತಿಯನ್ನು ಒದಗಿಸಬೇಕು.
ನಾನು ಮಾಹಿತಿ ನೀಡದಿದ್ದರೆ ಏನಾಗುತ್ತೆ? ಸರಿಯಾದ ಮಾಹಿತಿಯನ್ನು ಒದಗಿಸದಿರುವುದು ಮತ್ತು ಜನಗಣತಿ ಅಧಿಕಾರಿಗಳೊಂದಿಗೆ ಸಹಕರಿಸದಿರುವುದು ಜನಗಣತಿ ಕಾಯ್ದೆ 1948 ಅಡಿಯಲ್ಲಿ ಅಪರಾಧವಾಗಿದೆ. ಜನಗಣತಿ ಕಾಯ್ದೆ 1948 ಸೆಕ್ಷನ್ 8 ಉಪವಿಭಾಗ 2 ಅಡಿಯಲ್ಲಿ ಯಾವುದೇ ಪ್ರಶ್ನೆಯನ್ನು ಕೇಳಲಾದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜ್ಞಾನ ಹಾಗೂ ನಂಬಿಕೆಗೆ ತಕ್ಕಂತೆ ಅಂಥ ಪ್ರಶ್ನೆಗಳು ಉತ್ತರಿಸಲು ಬದ್ಧರಾಗಿರುತ್ತಾರೆ. ಸೆಕ್ಷನ್ 11(1) ಉಪವಿಭಾಗ ಡಿ ಯಲ್ಲಿ ನಿರ್ದಿಷ್ಟಪಡಿಸುತ್ತದೆ. ಜನಗಣತಿ ಅಧಿಕಾರಿ ಕೇಳಿದ ಯಾವುದೇ ಪ್ರಶ್ನೆಗಳಿಗೆ ವ್ಯಕ್ತಿಯು ತನ್ನ ಜ್ಞಾನ ಹಾಗೂ ನಂಬಿಕೆಗೆ ತಕ್ಕಂತೆ ಉತ್ತರಿಸಲು ನಿರಾಕರಿಸಿದರೆ ₹1,000 ವರೆಗೂ ದಂಡ ವಿಧಿಸಬಹುದಾಗಿದೆ ಅಪರಾಧವಾಗಿದೆ. ಭಾರತದಲ್ಲಿ ಜನಗಣತಿ ಯಾರು ನಡೆಸುತ್ತಾರೆ? ಭಾರತದಲ್ಲಿ ಜನಗಣತಿಯನ್ನು ಭಾರತ ಸರ್ಕಾರ ಗೃಹ ಮಂತ್ರಾಲಯ ಅಡಿಯಲ್ಲಿ ಬರುವ ಭಾರತ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿಯು ನಡೆಸುತ್ತದೆ. 1948 ಜನಗಣತಿ ಕಾಯ್ದೆ ಸೆಕ್ಷನ್ 4 ಉಪವಿಭಾಗ 1 ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟ ಭಾರತ ಜನಗಣತಿ ಆಯುಕ್ತರು ರಾಜ್ಯ ಸರ್ಕಾರಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಸಂಪೂರ್ಣ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ. 2027 ಜನಗಣತಿಯಲ್ಲಿ ನಾನು ಯಾವ ವಿಧಗಳ ಮೂಲಕ ಎಣಿಕೆ ಮಾಡಬಹುದು? 2027 ಜನಗಣತಿಯಲ್ಲಿ ನಿಮ್ಮ ಮಾಹಿತಿಯನ್ನು 2 ವಿಭಿನ್ನ ವಿಧಾನಗಳ ಮೂಲಕ ದಾಖಲಿಸಬಹುದು. ಪ್ರಚಾರದ ವಿಧಾನ: ಗಣತಿದಾರರು ನಿಮ್ಮ ಮನೆಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ಅಗತ್ಯ ಪ್ರಶ್ನೆಗಳನ್ನು ಕೇಳುವ ಮೂಲಕ ಮೊಬೈಲ್ ಆ್ಯಪ್ ಬಳಸಿ ನಿಮ್ಮ ಮಾಹಿತಿಯನ್ನು ದಾಖಲಿಸುತ್ತಾರೆ. ಎರಡನೆಯದು ಸ್ವಯಂ ಗಣತಿ (SC) ವಿಧಾನ. ಸ್ವಯಂ ಗಣತಿ ಪೋರ್ಟಲ್ ಮೂಲಕ ನಿಮ್ಮ ಮಾಹಿತಿಯನ್ನು ಒದಗಿಸುವ ಮೂಲಕ ನೀವು ಸ್ವಯಂ ಗಣತಿ ಮಾಡಲು ಸಹ ಆಯ್ಕೆ ಮಾಡಬಹುದು. ನಂತರ ಗಣತಿದಾರರು ಸ್ವಯಂ ಗಣತಿ ಐಡಿಯನ್ನು ಸಂಗ್ರಹಿಸಲು ಕ್ಷೇತ್ರ ಭೇಟಿಯಾದ ಸಮಯದಲ್ಲಿ ಅದನ್ನು ಮೌಲ್ಯೀಕರಿಸಲು ನಿಮ್ಮ ಮನೆಗೆ ಭೇಟಿ ನೀಡುತ್ತಾರೆ. ಜನಗಣತಿಯಲ್ಲಿ ಗಣತಿದಾರರ ಮತ್ತು ಮೇಲ್ವಿಚಾರಕರಾಗಿ ಯಾರನ್ನು ನೇಮಿಸಲಾಗುತ್ತದೆ? ಗಣತಿ ಕಾರ್ಯವನ್ನು ನಿರ್ವಹಿಸಲು ಕ್ಷೇತ್ರ ಕಾರ್ಯಕರ್ತರನ್ನು ರಾಜ್ಯ ಜಿಲ್ಲಾ ಆಡಳಿತವು 1948 ಜನಗಣತಿ ಕಾಯ್ದೆ ಮತ್ತು ಅದರ ಅಧೀನಗಳ ನಿಬಂಧನೆಗಳ ಪ್ರಕಾರ ನೇಮಿಸುತ್ತದೆ. ಗಣತಿದಾರರು ಸಾಮಾನ್ಯವಾಗಿ ಶಿಕ್ಷಕರು, ಕಂದಾಯ ಅಧಿಕಾರಿಗಳು, ಪಟ್ವಾರಿ, ಗ್ರಾಮ ಸೇವಕರು, ಆರೋಗ್ಯ ಕಾರ್ಯಕರ್ತರು, ಇತರೆ ಸರ್ಕಾರಿ ಅರೆ ಸರ್ಕಾರಿ ಸಿಬ್ಬಂದಿ, ನಗರ ಪ್ರದೇಶಗಳಲ್ಲಿ ಪುರಸಭೆಗಳ ಉಪಸಿಬ್ಬಂದಿಗಳನ್ನು ನೇಮಿಸಲಾಗುತ್ತದೆ. ರಾಜ್ಯ ಸರ್ಕಾರದಿಂದ ನೇಮಕಗೊಂಡ ಮೇಲ್ವಿಚಾರಕರು ಸಾಮಾನ್ಯವಾಗಿ ಗಣತಿದಾರರಿಗಿಂತ ಒಂದು ಶ್ರೇಣಿಗಿಂತ ಹೆಚ್ಚಿನವರಾಗಿರುತ್ತಾರೆ. ನಿಮ್ಮ ಕುಟುಂಬವು ಗಣತಿ ವ್ಯಾಪ್ತಿಗೆ ಬರದಿದ್ದರೆ ನಾನು ಯಾರನ್ನು ಸಂಪರ್ಕಿಸಬೇಕು? ಚಾರ್ಜ್ ಅಧಿಕಾರಿ. ಚಾರ್ಜ್ ಅಧಿಕಾರಿಗಳು ಸಾಮಾನ್ಯವಾಗಿ ನಿಮ್ಮ ಪ್ರದೇಶದ ಬ್ಲಾಕ್ ಅಭಿವೃದ್ಧಿ ಅಧಿಕಾರಿ, ತಹಸೀಲ್ದಾರರು, ಪುರಸಭೆ ಕಾರ್ಯದರ್ಶಿ, ವಾರ್ಡ್ ಅಧಿಕಾರಿಯಾಗಿರುತ್ತಾರೆ. ಅಗತ್ಯವಿದ್ದಲ್ಲಿ ನೀವು ನಿಮ್ಮ ಜಿಲ್ಲೆಯ ಕಲೆಕ್ಟರ್, DC ಮತ್ತು DA ಅಥವಾ ನಿಮ್ಮ ಪಟ್ಟಣದ ಆಯುಕ್ತರನ್ನು ಸಹ ಸಂಪರ್ಕಿಸಬಹುದು. ನಾನು ಗಣತಿದಾರರಿಗೆ ಯಾವುದಾದರೂ ದಾಖಲೆಗಳನ್ನು ತೋರಿಸಬೇಕೇ? ಇಲ್ಲ, ನೀವು ನೀಡಿರುವ ಎಲ್ಲ ವಿವರಗಳು ಗಣತಿದಾರರು ದಾಖಲಿಸುತ್ತಾರೆ. ನೀವು ಯಾವುದೇ ಪುರಾವೆಗಳು ತೋರಿಸುವ ಅಗತ್ಯವಿಲ್ಲ. ಆದಾಗ್ಯೂ ನಿಮ್ಮ ಜ್ಞಾನ ಹಾಗೂ ನಂಬಿಕೆಯ ಮಟ್ಟಿಗೆ ನೀವು ಸರಿಯಾದ ಹಾಗೂ ಅಧಿಕೃತ ಮಾಹಿತಿಯನ್ನು ಒದಗಿಸುತ್ತೀರಿ ಎಂದು ನಿರೀಕ್ಷಿಸಲಾಗಿದೆ. ಜನಗಣತಿ ಕಾಯ್ದೆಯಡಿಯಲ್ಲಿ ಸಾರ್ವಜನಿಕರ ಬಾಧ್ಯತೆಗಳು ಯಾವುವು? ಸ್ವಯಂ ಗಣತಿ ಪೋರ್ಟಲ್ ಮೂಲಕ ತಮ್ಮ ಮಾಹಿತಿ ಭರ್ತಿ ಮಾಡಿದರೂ ಸಹ ಜನಗಣತಿ ಕಾಯ್ದೆಯಡಿಯಲ್ಲಿ ಸಾರ್ವಜನಿಕರ ಬಾಧ್ಯತೆಗಳು ಈ ಕೆಳಗಿನಂತಿವೆ. ಗಣತಿ ಸಿಬ್ಬಂದಿ ಅವರ ಮನೆಗೆ ಪ್ರವೇಶವನ್ನು ಅನುಮತಿಸುವುದು, ಅವರ ಮನೆಯ ಮೇಲೆ ಸಂಖ್ಯೆಯನ್ನು ಬರೆಯಲು ಅನುಮತಿಸುವುದು, ಅವರ ಜ್ಞಾನ ಹಾಗೂ ನಂಬಿಕೆ ತಕ್ಕಂತೆ ಸರಿಯಾದ ಮಾಹಿತಿ ನೀಡುವುದು. 2027 ಜನಗಣತಿ ಮಾಹಿತಿ ಯಾವಾಗ ಪ್ರಕಟಿಸಲಾಗುತ್ತದೆ? ಪ್ರಾಥಮಿಕ ಮಾಹಿತಿಗಳು ಕೇವಲ ತಿಂಗಳುಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ನಂತರ ವಿವರವಾದ ಹಾಗೂ ಕೋಷ್ಟಕಗಳು ವರದಿಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತದೆ. ಜನಗಣತಿ ಮಾಹಿತಿಯನ್ನು ನಾನು ಹೇಗೆ ಪಡೆಯಬಹುದು? 2027 ಜನಗಣತಿ ನಡೆಸಿದ ನಂತರ ಜನಗಣತಿ ಮಾಹಿತಿ ಭಾರತ ಗಣತಿಯ ಅಧಿಕೃತ ವೆಬ್ ಪೋರ್ಟಲ್ ಮೂಲಕ ಲಭ್ಯವಿರುತ್ತದೆ. ಆದಾಗ್ಯೂ ಹಿಂದಿನ ಜನಗಣತಿ ಮಾಹಿತಿಯನ್ನು ಅಧಿಕೃತ ವೆಬ್ಸೈಟ್ನಲ್ಲಿ censusindia.government.in ನಲ್ಲಿ ಲಭ್ಯವಿದೆ. ಜಾತಿ ಗಣತಿಯಲ್ಲಿ ಸ್ವಯಂ ಗಣತಿದಾರರು ಪದೇ ಕೇಳುವ ಪ್ರಶ್ನೆಗಳು. ನಾವು ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಜನಗಣತಿ 2021 ಮನೆಗಟ್ಟೆಯಲ್ಲಿ ಜನಗಣತಿ ಕುರಿತು ಸಾಮಾನ್ಯ ಪ್ರಶ್ನೆಗಳು. ಜನಗಣತಿ ಎಂದರೆ ಎಲ್ಲ ಮಾಹಿತಿಗಳನ್ನು ಕೇಳಲಾಗುತ್ತೆ ಸ್ನೇಹಿತರೆ. ಇದರ ಒಂದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೇನೆ. ನೀವು ಸಹ ನಿಮ್ಮ ಸ್ವಯಂ ಗಣತಿಯನ್ನು ಮಾಡಿಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.